ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಜ್. ನೀವು ನೋಡ್ತಾ ಇರೋ ಚಾನಲ್ ಹೆಸರು ಅನುಜ್ ಜಗಲ್ ಬ್ಲಾಗ್ಸ್ ಅಂತಂದು. ಸೊ ಬಟ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನನ್ನ ಹೆಸರು ಇರೋದು ಅನುಜ್ ಡಾಟ್ ಜಗಲ್. ಗೈಸ್, ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಂತ ಟ್ರೈ ಮಾಡಿ ಕಮೆಂಟಲ್ಲೂ ಹಾಕಿ. ಮರ ದೊಡ್ಡದಾಗೋಕೆ ಎಷ್ಟು ವರ್ಷ ಬೇಕು ಗೊತ್ತಿಲ್ಲ, ಬಟ್ ಮನುಷ್ಯ ದೊಡ್ಡವನಾದ್ಮೇಲೆ ಕೆಳಗೆ ಬೀಳೋ ಕಾರಣ ಒಂದೇ ಇರುತ್ತೆ. ಸೊ ಯೋಚನೆ ಮಾಡಿ, ಆನ್ಸರ್ ಕಮೆಂಟ್ ಮಾಡಿದಿರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದ ಆನ್ಸರ್ ಈಸ್ ಅಹಂಕಾರ ಗೈಸ್, ಅಹಂಕಾರ, ವಿಚ್ ಈಸ್ ನಥಿಂಗ್ ಬಟ್ ಈಗೋ. ಸೊ ಗೈಸ್, ಇವತ್ತು ನಾನು ಹೇಳೋ ಕತೆ ಯಾವುದರ ಬಗ್ಗೆ ಅಂದ್ರೆ, ಒಬ್ಬ ಮನುಷ್ಯನ ಜೀವನ ಅಹಂಕಾರದಿಂದ ಹೇಗೆ ಬದಲಿಸಿತು ಅಂತ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಗೈಸ್, ಒಂದ್ ಊರ್ದಾಗ ಒಬ್ಬ ವ್ಯಕ್ತಿ ಇದ್ದಾರೆ, ತುಂಬಾ ಕಷ್ಟಪಟ್ಟು ದುಡಿತಿದ್ದ, ಹಣ ಸಂಪಾದಿಸಿದ್ದ, ಆಮೇಲೆ ಜನರ ರೆಸ್ಪೆಕ್ಟು ಗಳಿಸಿದ್ದ. ಆದ್ರೆ ಈಗ ಈ ಸ್ಟೋರಿದಾಗ ಒಂದು ಟ್ವಿಸ್ಟ್ ಐತ್ರಿ. ಅದು ಏನಂದ್ರ, ನಿಧಾನವಾಗಿ ಅವ್ನ ಯಶಸ್ವಿ ಅವ್ನ ತಲೆ ಮೇಲೆ ಕುಂದ್ರೋದು ಸ್ಟಾರ್ಟ್ ಆಗ್ಬಿಡ್ತ್ರಿ. ಅವನು ತನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಂದ್ರ, ನನ್ನಿಂದಲೇ ಎಲ್ಲ ಆಗ್ತಿದೆ, ನಾನೇ ದೊಡ್ಡವನು ಅಂತ ಆ ತರ ಯೋಚನೆ ಎಲ್ಲ ಮಾಡ್ತಿದ್ದ. ಆಮೇಲೆ ನನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳ್ತಿದ್ದ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವನು ಜನರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದ. ಈಗ ಪ್ರೆಸೆಂಟ್ ಸಿಚುವೇಶನ್ದಾಗ ಅಹಂಕಾರ ಬಂದ್ಮೇಲೆ ರೆಸ್ಪೆಕ್ಟ್ ಕೊಡೋದು ದೂರ ಹೋಯ್ತ್ರಿ. ಜನರ ಜೊತೆ ಮಾತಾಡೋದು ಬೇಟ. ಯಾರ್ ಫ್ರೆಂಡ್ಸ್ ಇದ್ರು ಅವರು ದೂರ ಆದ್ರು. ಆಮೇಲೆ ಸಂಬಂಧಗಳನ್ನು ಮುರ್ಕೊಂಡ. ಆದ್ರೂ ಅವ್ನ್ ಗೊತ್ತಾಗ್ಲಿಲ್ಲ ರೀ ಯಾವ ಸಂಬಂಧ ಆಗಕತ್ತೈತೆ ಅಂತ. ಯಾಕಂದ್ರೆ ಗೈಸ್, ನೀವು ಗೆಸ್ ಮಾಡಿ, ಯಾಕಂದ್ರೆ ಅಹಂಕಾರ ಬಂದ್ಮೇಲೆ ಮನುಷ್ಯನ್ಗೆ ಕಣ್ಮೇಲೆ ಪರ್ದೆ ಬಂದ್ಬಿಡ್ತೈತಿ. ಒಂದಿನ ಏನಾಯ್ತಂದ್ರೆ, ಆಸ್ ಯೂಶುವಲ್ ಎಲ್ಲಾ ಸ್ಟೋರಿದಲ್ಲೂ ಎಲ್ಲಾ ಮನುಷ್ಯನ್ಗೂ ಕಷ್ಟ ಬರುತ್ತೆ. ಸೊ ಹಂಗೆ ಇವಂಗೂ ಕಷ್ಟ ಬಂತು. ಹೆಲ್ಪ್ ಬೇಕಾಗಿತ್ತು ಅವನ್ಗೂ. ಆದ್ರ ಅವ್ನ ಸುತ್ತಮುತ್ತ ಯಾರು ಇರ್ಲಿಲ್ರಿ ಹೆಲ್ಪ್ ಮಾಡಕಂತಂದ್ರೆ. ಯಾಕಂದ್ರ ಸ್ಟಾರ್ಟಿಂಗ್ ಸ್ಟೋರಿಯಲ್ಲೇ ಹೇಳಿದ್ದೆ ಏನಂದ್ರೆ, ಅವ್ನ ತಲೆ ಮೇಲೆ ಎಲ್ಲ ಅಹಂಕಾರ ಬಂದಿದ್ದ ಸಂಬಂಧ ಅವನ್ನೆಲ್ಲಾರನು ಅವಾಯ್ಡ್ ಮಾಡಿದ್ದ ಅಂತಂದ್ರೆ. ಸೊ ಎಲ್ಲಾ ರಿಲೇಟಿವ್ಸು ಅವಾಯ್ಡ್ ಮಾಡ್ಬಿಟ್ಟಿದ್ದ. ಅವನ ಮೇಲೆ ಭರವಸೆ ಇಡುವಂತ ರಿಲೇಟಿವ್ಸ್ ಯಾರು ಉಳಿದಿತ್ತಿಲ್ಲ ರೀ. ಸೊ ಅದಕ್ಕೆ ಯಾರು ಹೆಲ್ಪ್ ಮಾಡಕ್ಕೂ ಬರ್ಲಿಲ್ಲ. ಅವ್ನು ಲಾಸ್ಟಿಗೆ ಅವ್ನ್ಗೆ ಅರ್ಥ ಆಯ್ತ್ರಿ, ಅವ್ನ್ ಸೋಲ್ಸಿದ್ದು ಅವ್ನ ಶತ್ರು ಅಲ್ಲ, ಅವನ ಅಹಂಕಾರ ಅನ್ನೋದು ಅವ್ನ್ ಗೊತ್ತಾಯ್ತು. ಗೈಸ್, ನೆನ್ಪಿಟ್ಕೊಳ್ಳಿ, ಎತ್ತರಕ್ಕೆ ಹಾರೋ ಗಾಳಿಪಟನು ದಾರ ಕಳ್ಕೊಂಡಾದ್ಮೇಲೆ ಕೆಳಗೆನೆ ಬೀಳೋದು. ಹಾಗೆ ಮನುಷ್ಯ ಎಷ್ಟೋ ದೊಡ್ಡವನಾದ್ರೂ ತನ್ನ ವಿನಯ ಕಳ್ಕೊಂಡ್ರೆ ಉಳಿಯೋದು ಅಹಂಕಾರ ಮಾತ್ರ. ಗೈಸ್, ಅಹಂಕಾರ ಸಂಬಂಧನ ಕಿತ್ ಹಾಕುತ್ತೆ, ವಿನಯ ಸಂಬಂಧನ ಜೋಡಿಸುತ್ತೆ. ಸೊ ಯಾವ್ದು ಬೇಕನ್ನೋದು ನೀವು ಡಿಸೈಡ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಆರ್ ಸೀಯಿಂಗ್ ಇನ್ ಯೂಟ್ಯೂಬ್, ಅಂಡ್ ಇಫ್ ಯು ಆರ್ ಸೀಯಿಂಗ್ ಇನ್ ಇನ್ಸ್ಟಾಗ್ರಾಮ್ ದೆನ್ ಫಾಲೋ ಪ್ಲೀಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ.